ಹಾಯ್ ಎವ್ರಿವನ್, ಇವಾಗ ನಮ್ಮ ಹತ್ರ ಒಂದು ಹೊಂಡಾ ಸಿವಿಕ್ ಬಂದಿದೆ. ಆ ಗಾಡಿಗೆ ಬಂದುಬಿಟ್ಟು ನಾವು ಏನೇನು ಫಿಟ್ ಮಾಡಿದೆ ಅಂತ ನೋಡ್ಬೋದು. ಬರೀ ಸಿವಿಕ್ ಅವ್ರಿಗೆ ಇದು ವಿಡಿಯೋ ನೋಡ್ಬೋದು ನೀವು. ಎಲ್ಲ ಹಳೆ ಬಲ್ಪ್ ಎಲ್ಲ ಹಾಕಿದ್ರು ಇವರು. ಇದೆಲ್ಲ ನಾವು ತೆಗಿಬಿಟ್ಟು ಬ್ಲಾಸ್ಟರ್ ಎಲ್ಲ ತೆಗಿಬಿಟ್ಟು ಹೆಡ್ಲೈಟ್ ಬಲ್ಪು 4300 ಕೆಲ್ವಿನ್ದು ಹಾಕಿದ್ದೀನಿ. ಇದು ವೈಟ್ ಬರಲ್ಲ, ವಾಮ್ ವೈಟ್ ಇದು ನೋಡ್ಬೋದು ನೀವು ಪವರ್ ಹೆಂಗೆ ಬರ್ತದೆ ಅಂತ. ಇದು ನೋಡ್ಬೋದು ನೀವು, ಶೇಡ್ ನೋಡ್ಬೋದು ನೀವು. ಹೈ ಬೀಮ್ ಲೋ ಬೀಮ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ವೈಟ್ ಬರಲ್ಲ, ವಾಮ್ ವೈಟ್ ಇದು ಕಲರ್ ನಾವು ಮಾಡಿರೋದು ಹೆಡ್ಲೈಟ್ ಬಲ್ಪು. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಸ್ಟೇರಿಂಗ್ ಸಿವಿಕ್ನಲ್ಲಿ ನಿಮಗೆ ಯಾವ ಮಾಡಲ್ನಲ್ಲಿನೂ ಸ್ಟೇರಿಂಗ್ ಕಂಟ್ರೋಲ್ ಇಲ್ಲಿ ಬರಲ್ಲ, ಹಿಂದ್ಗಡೆನೇ ಬರೋದು. ನಾವು ಈ ಸ್ಟೇರಿಂಗೇ ತೆಗಿಬಿಟ್ಟು ಫುಲ್ಲು ಸ್ಟೇರಿಂಗೇ ಚೇಂಜ್ ಮಾಡಿದ್ದೀನಿ. ಈ ಫಿನಿಶಿಂಗು ನೋಡ್ಬೋದು ನೀವು. ಪರ್ಫೆಕ್ಟ್ರಿ ಇಲ್ಲಿ ನಾವು ಲೆದರ್ ಹಾಕ್ಬಿಟ್ಟು ಇಲ್ಲಿ ಪ್ಲೇನ್ ಲೆದರ್ ಮಾಡಿಬಿಟ್ಟು ರೆಡ್ ಸ್ಟಿಚಿಂಗ್ ಎಲ್ಲ ಮಾಡಿ ಇದಕ್ಕೆ ನಾವು ಸ್ಟೇರಿಂಗ್ ಕಂಟ್ರೋಲು ಫಿಟ್ ಮಾಡಿದ್ದೀನಿ. ವರ್ಕಿಂಗು ನೋಡಿ ಆಗ್ತದೆ, ವ್ಯಾಲ್ಯೂಮು ಕಮ್ಮಿ ಜಾಸ್ತಿ, ಇದು ಟ್ರ್ಯಾಕ್ ಚೇಂಜ್ ಮೋಡು. ಫೋನ್ದು ಇದಕ್ಕೆ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಫೋನ್ ರಿಸೀವು, ಕಾಲ್ ಕಟ್ ಬಟನ್ನು. ತಿರ್ಗಾ ಪಾರ್ಕಿಂಗ್ ಆನ್ ಮಾಡಿದ್ರೆ ನಿಮಗೆ ಲೈಟು ಬರ್ತದೆ ಇದರಲ್ಲಿ, ಆಫ್ ಮಾಡಿದ್ರೆ ಆಫು. ಇದು ಕೆಲಸ ಭಾಳ ಡಿಫಿಕಲ್ಟ್ ಕೆಲಸ ನಾವು ಮಾಡಿರೋದು. ಇದು ನೋಡ್ಬೋದು ನೀವು ಫಿಟ್ಟಿಂಗು. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಗಾಡಿ, JVC ಸಿಸ್ಟಮ್ ಇದಕ್ಕೂ ಅದಕ್ಕೇ ಅಟ್ಯಾಚ್ ಮಾಡಿದ್ದೀನಿ. ಇನ್ನೊಂದು ಕೆಲಸ ಏನು ಮಾಡಿದ್ದೀನಿ ಅಂದರೆ ನಿಮಗೆ ಇದರಲ್ಲಿ ಈ ಗಾಡಿನಲ್ಲಿ ಬಂದುಬಿಟ್ಟು ಲಾಕ್ ಅನ್ಲಾಕ್ ಮಾಡ್ರೆ ನಿಮಗೆ 7 ಬರಲ್ಲ. ಗಾಡಿ ಲಾಕ್ ಇದೆ ಅನ್ಲಾಕ್ ಇದೆ ಅಂತ ಈ ಫಂಕ್ಷನ್ ಬಂದುಬಿಟ್ಟು ಎಲ್ಲ ಗಾಡಿಗೆ ನಮ್ಮ ಹತ್ರ ಸಿಗುತ್ತೆ. ಇದು ನೋಡ್ಬೋದು ನೀವು. ಲಾಕ್ ಮಾಡಿದ್ರೆ ನಿಮಗೆ ಬೀಪ್ ಬರ್ತದೆ, ತಿರ್ಗಾ ಅನ್ಲಾಕ್ ಮಾಡಿದ್ರೆ 2 ಬೀಪ್ ಬರ್ತದೆ. ಇದು ಲಾಕು, ಇದು ಅನ್ಲಾಕ್. ಈ ಥರ ಫಂಕ್ಷನ್ ನಿಮಗೆ ಎಲ್ಲ ಗಾಡಿಗೆ ಸಿಗುತ್ತೆ ನಮ್ಮ ಹತ್ರ. ಫಸ್ಟ್ ಆಫ್ ಆಲ್ ಇದು ಸ್ಟೇರಿಂಗ್ದು ಒಂದು ಕೆಲಸ ನಾವು ಮಾಡಿರೋದು. ಇದು ಲೆದರ್ ರ್ಯಾಪಿಂಗು ನೋಡ್ಬೋದು ನೀವು ಯಾವ ಥರ ಇದೆ ಅಂತ.